ಟೋನರ್ಗೆ ಹಿಂದಿರುಗೋಣ. ಪೆನ್ ಅಥವಾ ಮಾರ್ಕರ್ ಉಪಯೋಗಿಸಿ ನಾವು ಮಾಡಿದ ರೀಫಿಲ್ಗಳ ಸಂಖ್ಯೆ ಬರೆಯೋಣ. ಇದು ಈ ಟೋನರ್ನ ಮೇಲೆ 3ನೇ ರೀಫಿಲಿಂಗ್ ಆಗಿದೆ. ಆದ್ದರಿಂದ ನಾನು ಇದರ ಮೇಲೆ 3 ಎಂದು ಬರೆಯುತ್ತಿದ್ದೇನೆ. ಟೋನರ್ ಅನ್ನು ಬಳಸುವ ಮೊದಲು ಪ್ರಿಂಟರ್ ಅನ್ನು ಒಮ್ಮೆ ಸ್ವಚ್ಛಗೊಳಿಸುವುದು ಉತ್ತಮ ಅಭ್ಯಾಸ. ಪ್ರಿಂಟರ್ನ ಒಳಗೆ ಏನಾದರೂ ಹಳೆ ಟೋನರ್ ಇಂಕ್, ಧೂಳು ಅಥವಾ ಸಣ್ಣ ಪೇಪರ್ ಚೂರುಗಳಿದ್ದರೆ ಅವುಗಳನ್ನು ತೆಗೆಯಬೇಕು. ಕಡೆ ಪಕ್ಷ ಪ್ರತಿ ರೀಫಿಲ್ ನಂತರ ಈ ರೀತಿ ಪ್ರಿಂಟರ್ ಅನ್ನು ಕ್ಲೀನ್ ಮಾಡುವುದು ಒಳ್ಳೆಯ ಅಭ್ಯಾಸ. ಇದರಿಂದಾಗಿ ಅದು ಒಳ್ಳೆಯ ಕಂಡೀಷನ್ ನಲ್ಲಿ ಇರುತ್ತದೆ. ಇದಕ್ಕಾಗಿ ನೀವು ಬ್ಲೋವರ್ ಅನ್ನು ಉಪಯೋಗಿಸಬಹುದು. ಈಗ ಟೆಸ್ಟಿಂಗ್ ಟೈಮ್. ರೀಫಿಲ್ ಮಾಡಿದ ಟೋನರ್ ಅನ್ನು ಹಾಕೋಣ ಮತ್ತು ಅದು ಹೇಗೆ ಪ್ರಿಂಟ್ ಮಾಡುತ್ತದೆ ಎಂದು ನೋಡೋಣ. ಅಬ್ಬ ದೇವರೇ, ನನಗೆ ಎಷ್ಟೇ ಅನುಭವವಿದ್ದರೂ ಎಷ್ಟೇ ಪರಿಣಿತಿ ಇದ್ದರೂ ರೀಫಿಲ್ ಮಾಡಿದ ನಂತರ ಟೋನರ್ ಸರಿಯಾಗಿ ಕೆಲಸ ಮಾಡಿದಾಗಲೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೇನೆ. ಮೇಲಿನ ಎಡಭಾಗದಲ್ಲಿರುವ ಮೊದಲನೇ ಪ್ರಿಂಟ್ ಖಾಲಿ ಟೋನರ್ನ ಪ್ರಿಂಟ್ ಆಗಿದೆ. ಅದರ ಬಲಭಾಗದಲ್ಲಿರುವುದು ಡ್ಯಾಮೇಜ್ ಆದ ಟೋನರ್ ನಿಂದ ಬಂದದ್ದು ಮತ್ತು ಈಗ ಪ್ರಿಂಟ್ ಮಾಡಿರುವುದು ರೀಫಿಲ್ ಮಾಡಿದ ಟೋನರ್ ನಿಂದ ತೆಗೆದಿರುವುದು. ಈಗ ಇನ್ನೊಂದು ಪ್ರಯೋಗ ಮಾಡೋಣ. ಹೊಸ ಕಂಪ್ಯಾಟಿಬಲ್ ಟೋನರ್ ನ ಜೊತೆಗೆ ಇವೆಲ್ಲವನ್ನು ಹೋಲಿಸೋಣ. ಇದು ಅದೇ ಪ್ರಿಂಟ್ ಸ್ಟಾರ್ ಕಂಪನಿಯ ಟೋನರ್ ಮತ್ತು ಇದು ಸಹ ಒಳ್ಳೆಯ ಕಂಪನಿಯಾಗಿದೆ. ಚೆಕ್ ಮಾಡೋಣ. ಸಹಜವಾಗಿಯೇ ಹೊಸ ಟೋನರ್ ಬ್ರೈಟ್ ಮತ್ತು ಕ್ರಿಸ್ಪ್ ಪ್ರಿಂಟಿಂಗ್ ನೀಡುತ್ತದೆ, ಏಕೆಂದರೆ ಇದರೊಳಗೆ ಹೊಸ ಕಾಂಪೊನೆಂಟ್ಗಳು ಇರುತ್ತವೆ. ಆದರೆ ನಮ್ಮ ರೀಫಿಲ್ ಮಾಡಿದ ಟೋನರ್ ಕೂಡ ತುಂಬಾ ಹಿಂದೆ ಉಳಿದಿಲ್ಲ. ಇದು ಬಹುತೇಕ 80 ರಿಂದ 90% ಕ್ವಾಲಿಟಿ ಹೊಂದಿದೆ. ಸಾಮಾನ್ಯವಾಗಿ 10 ರಿಂದ 20 ಪ್ರಿಂಟ್ಗಳನ್ನು ನೀಡಿದ ನಂತರ ರೀಫಿಲ್ ಮಾಡಿದ ಟೋನರ್ಗಳ ಗುಣಮಟ್ಟ ಮತ್ತಷ್ಟು ಹೆಚ್ಚುತ್ತದೆ ಹಾಗೂ ಆರಂಭದಲ್ಲಿ ಕಂಡುಬರುವ ಮಾರ್ಕ್ಗಳು ಅಥವಾ ಸಣ್ಣ ಪ್ಯಾಚ್ಗಳು ಕ್ರಮೇಣವಾಗಿ ಮಾಯವಾಗಿ ನೀಟ್ ಆದ ಪ್ರಿಂಟ್ಗಳು ಬರಲು ಶುರುವಾಗುತ್ತವೆ. ರೀಫಿಲಿಂಗ್ ಕಾರ್ಯವು ಮುಗಿದಿದೆ, ಆದರೆ ಈ ಟೋನರ್ ಮತ್ತು ಪ್ರಿಂಟರ್ನ ಕುರಿತ ಇತರೆ ಉಪಯುಕ್ತ ಸಲಹೆಗಳು ಮತ್ತು ನಿರ್ವಹಣೆ ಮಾಡುವುದು ಹೇಗೆ ಎಂಬುದನ್ನು ಈಗ ನೋಡೋಣ. ನಾವು ಪ್ರಿಂಟರ್ ಮೇಂಟೆನೆನ್ಸ್ ಕಡೆಗೆ ಈಗ ದೃಷ್ಟಿ ಹಾಯಿಸೋಣ. ಟೋನರ್ ಅಲ್ಲದೆ ಪ್ರಿಂಟರ್ಗಳ ಬಗ್ಗೆ ನೀವು ಚಿಂತಿಸಬೇಕಾದ ಮುಂದಿನ ಅಂಶವೆಂದರೆ ಪೇಪರ್ ಪಿಕಪ್ ರೋಲರ್, ಅಂದರೆ ಪೇಪರ್ ಜಾಮ್ ಸಮಸ್ಯೆಗಳು. ಅದಕ್ಕಾಗಿ ನೀವು ಪ್ರಿಂಟರ್ ನಿಂದ ಟೋನರ್ ಅನ್ನು ತೆಗೆದು ಇಲ್ಲಿ ಕಾಣುವ ಸಣ್ಣ ಪೇಪರ್ ಪಿಕಪ್ ರಬ್ಬರ್ ರೋಲರ್ ಅನ್ನು ತಲುಪಬೇಕು. ರಬ್ಬರ್ನ ಎರಡೂ ಬದಿಯಲ್ಲಿ ಕೆಲವು ಸೂಕ್ಷ್ಮವಾದ ಪ್ಲಾಸ್ಟಿಕ್ ಲಾಕ್ಗಳಿವೆ ಮತ್ತು ಆ ಎರಡೂ ಲಾಕ್ಗಳನ್ನು ನಿಧಾನವಾಗಿ ಎಳೆಯುವ ಮೂಲಕ ಪಿಕಪ್ ರಬ್ಬರ್ ಅನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಇದು ಈ ರೀತಿ ಕಾಣುತ್ತದೆ. ನಿಮ್ಮ ಪ್ರಿಂಟರ್ ನಲ್ಲಿ ಪೇಪರ್ ಜಾಮ್ ಸಮಸ್ಯೆ ಇದ್ದರೆ ನೀವು ಮೊದಲು ಈ ರಬ್ಬರ್ ಅನ್ನು ಪರಿಶೀಲಿಸಬೇಕು. ಈ ರಬ್ಬರ್ ಮೇಲ್ಮೈ ಗಟ್ಟಿಯಾಗಿರಬೇಕು ಮತ್ತು ಒರಟಾಗಿರಬೇಕು, ಬಿಗಿಯಾಗಿರಬೇಕು. ಅದು ಮೃದುವಾಗಿದ್ದರೆ ಮತ್ತು ಸಡಿಲವಾಗಿದ್ದರೆ ಪೇಪರ್ ಜಾಮ್ಗಳನ್ನು ನೀಡಬಹುದು ಅಥವಾ ಒಮ್ಮೆಯೇ 2-3 ಪೇಪರ್ಗಳನ್ನು ಎಳೆದುಕೊಳ್ಳಬಹುದು. ಇದು ಹೊಸ ಪೇಪರ್ ಪಿಕಪ್ ರೋಲರ್. ಬಿಗಿಯಾಗಿದೆ ಮತ್ತು ಮೇಲ್ಮೈ ಒರಟುತನವನ್ನು ಹೊಂದಿದೆ ಎಂಬುದನ್ನು ಗಮನಿಸಿ. ಇದು ಈ ರೀತಿ ಇರಬೇಕು. ಬಹುಶಃ 10,000 ಪ್ರಿಂಟ್ಗಳ ನಂತರ ಇದನ್ನು ಬದಲಾಯಿಸಬೇಕಾಗಬಹುದು. ಬಹಳ ಅಪರೂಪಕ್ಕೆ ಇದನ್ನು ನೀವು ಮಾಡಬೇಕಾಗುತ್ತದೆ. ಇಂತಹ 1 ಅಥವಾ 2 ಪಿಕಪ್ ರಬ್ಬರ್ಗಳನ್ನು ನೀವು ಆನ್ಲೈನ್ ನಲ್ಲಿ ಖರೀದಿಸಿ ಶೇಖರಿಸಿಟ್ಟುಕೊಳ್ಳಬಹುದು. ಈಗ ಬಹು ಎಚ್ಚರಿಕೆಯಿಂದ ಅದನ್ನು ವಾಪಸ್ಸು ಹಾಕಬೇಕು. ತೆಳುವಾದ ಹುಕ್ಗಳು ಮೇಲ್ಭಾಗಕ್ಕೆ ಮತ್ತು ದುಂಡಗಿನ ದೊಡ್ಡ ಹುಕ್ಗಳು ಕೆಳಕ್ಕೆ ಮುಖ ಮಾಡಬೇಕು. ಹೀಗೆ ನಿಧಾನವಾಗಿ ಸೇರಿಸಿ ನಿಧಾನವಾಗಿ ಒತ್ತಿರಿ. ಸುಲಭವಾಗಿ ಲಾಕ್ ಆಗುತ್ತದೆ. ಹೆಚ್ಚು ಒತ್ತಡ ಹಾಕಬೇಡಿ, ಪಿಕಪ್ ರಾಡ್ ಮುರಿಯಬಹುದು. ಇವೆಲ್ಲವನ್ನು ನೀವೇ ಮಾಡಬಹುದು. ಇಷ್ಟು ನೀವು ಮಾಡಬಹುದು, ಅಂದರೆ ಟೋನರ್ ಅನ್ನು ರೀಫಿಲ್ ಮಾಡುವುದು, ಪ್ರಿಂಟರ್ ಅನ್ನು ಸ್ವಚ್ಛಗೊಳಿಸುವುದು, ಪಿಕಪ್ ರಬ್ಬರ್ ಅನ್ನು ಬದಲಾಯಿಸುವುದು. ಇಷ್ಟು. ಇದರ ಹೊರತಾಗಿ ನೀವು ಪ್ರಿಂಟರ್ ಅನ್ನು ಸರಿಯಾಗಿ ನಿರ್ವಹಿಸದೆ ನಿರ್ಲಕ್ಷ್ಯ ಮಾಡಿದರೆ ಮಾತ್ರ ಪ್ರಿಂಟರ್ ಸರ್ವಿಸ್ ಮಾಡಿಸುವ ಅಗತ್ಯ ಬೀಳುತ್ತದೆ. ಅಂದರೆ ನೀವು ಅದನ್ನು ಸರಿಯಾಗಿ ರೀಫಿಲ್ ಮಾಡದಿದ್ದರೆ, ಕಾಲಕಾಲಕ್ಕೆ ಪ್ರಿಂಟರ್ ಅನ್ನು ಸ್ವಚ್ಛಗೊಳಿಸದಿದ್ದರೆ, ಕಳಪೆ ಗುಣಮಟ್ಟದ ಪೇಪರ್ ಅನ್ನು ಬಳಸಿದರೆ, ಅದರಲ್ಲೂ ಸ್ಟೇಪಲ್ ಮಾಡಿದ ಅಂದರೆ ಪಿನ್ ಮಾಡಿದ ಪೇಪರ್ ಬಳಸಿದರೆ, ಅದು ಟೋನರ್ ಒಳಗಿನ ಡ್ರಮ್ ಅನ್ನು ಹಾಳು ಮಾಡುವುದಲ್ಲದೆ ಪ್ರಿಂಟರ್ನ ಫ್ಯೂಸಿಂಗ್ ಯೂನಿಟ್ ನ ಒಳಗಿನ ಟೆಫ್ಲಾನ್ ರೋಲ್ ಅನ್ನು ಸಹ ಹಾನಿಗೊಳಿಸಬಹುದು. ಆದ್ದರಿಂದ ಎಂದಿಗೂ ಸ್ಟೇಪಲ್ ಮಾಡಿದ ಪೇಪರ್ಗಳನ್ನು ಬಳಸಬೇಡಿ. ಇಂತಹ ಅಸಡ್ಡೆ ಬೇಡ. ಕೆಲವೊಮ್ಮೆ ದೋಷಗಳು ಪ್ರಿಂಟರ್ನ ಒಳಗಿನ ಇತರ ಕಾಂಪೊನೆಂಟ್ಗಳಲ್ಲಿ, ಅಂದರೆ ಫಿಕ್ಸಿಂಗ್ ಅಥವಾ ಫ್ಯೂಸಿಂಗ್ ಘಟಕದ ಸಮಸ್ಯೆಯ ಕಾರಣದಿಂದ ಆಗಬಹುದು. ಕಾರ್ಟ್ರಿಜ್ ಅನ್ನು ಬದಲಾಯಿಸಿದ ಮೇಲೂ ಒಂದೇ ರೀತಿಯ ಎರರ್ಗಳು ಸಂಭವಿಸಿದರೆ ಅದು ಪ್ರಿಂಟರ್ನೊಳಗಿನ ಹಾನಿಗೊಳಗಾದ ಟೆಫ್ಲಾನ್ ರೋಲರ್ ನಿಂದ ಆಗುತ್ತಿರಬಹುದು. ಪ್ರಿಂಟರ್ನ ಹಿಂಬದಿಯಲ್ಲಿ ಕಾರ್ಟ್ರಿಜ್ನ ಹಿಂಭಾಗದ ಜಾಗದಲ್ಲಿ ಟೆಫ್ಲಾನ್ ರೋಲ್ ಇರುತ್ತದೆ. ಅದನ್ನು ಬದಲಾಯಿಸುವುದು ಈ ವಿಡಿಯೋದ ವ್ಯಾಪ್ತಿಯಿಂದ ಹೊರಗಿದೆ.
ಮತ್ತು ಅದನ್ನು ತರಬೇತಿ ಪಡೆದ ತಂತ್ರಜ್ಞರಿಂದ ಮಾಡಿಸಬೇಕಾಗಿದೆ. ಏಕೆಂದರೆ ಟೋನರ್ ಕಾರ್ಟ್ರಿಜ್ ಅನ್ನು ತೆರೆಯುವುದಕ್ಕೆ ಹೋಲಿಸಿದರೆ ಪ್ರಿಂಟರ್ ಅನ್ನು ತೆರೆಯುವುದು ಬೇರೆಯೇ ವಿಷಯವಾಗಿದೆ. ಪ್ರಿಂಟರ್ ನಲ್ಲಿ ಅನೇಕ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಗಳು ಇರುತ್ತವೆ. ಅದನ್ನು ನುರಿತರು ಮಾತ್ರ ನಿರ್ವಹಿಸಬೇಕು. ಈ ವಿಡಿಯೋದಲ್ಲಿ ನಾವು ತಿಳಿಸಿರುವ ಎಲ್ಲಾ ನಿರ್ವಹಣೆ ಮತ್ತು ದೋಷ ನಿವಾರಣೆಯನ್ನು ಮುಖ್ಯವಾಗಿ ಟೋನರ್ ಕಾಂಪೊನೆಂಟ್ ಗಳಿಗೆ ನಿರ್ಬಂಧಿಸಿದ್ದೇವೆ. ಇದಕ್ಕೆ ಯಾವುದೇ ತಾಂತ್ರಿಕ ಪರಿಣಿತಿಯ ಅಗತ್ಯವಿಲ್ಲ, ಏಕೆಂದರೆ ಇದು ಕೆಲವು ಯಾಂತ್ರಿಕ ಭಾಗಗಳನ್ನು ಮಾತ್ರ ಹೊಂದಿದೆ. ನೀವು ಟೋನರ್ ಅನ್ನು ಸರಿಯಾಗಿ ರೀಫಿಲ್ ಮಾಡಿದರೆ, ಪ್ರಿಂಟರ್ ಅನ್ನು ಸರಿಯಾಗಿ ಸ್ವಚ್ಛಗೊಳಿಸಿದರೆ ಮತ್ತು ಜಾಗರೂಕರಾಗಿದ್ದರೆ ಈ ಮೂಲಭೂತ ಲೇಸರ್ ಪ್ರಿಂಟರ್ಗಳು ಯಾವುದೇ ಸಮಸ್ಯೆಯನ್ನು ನಿಮಗೆ ನೀಡುವುದಿಲ್ಲ ಮತ್ತು ಅದರ ಸಂಪೂರ್ಣ ಜೀವಿತಾವಧಿಯಲ್ಲಿ ಎಂದಿಗೂ ನಿಮಗೆ ಸರ್ವಿಸ್ ಮಾಡಿಸುವ ಅಗತ್ಯ ಬೀಳುವುದಿಲ್ಲ. ಎಂಎಫ್ಪಿಗಳು ಅಂದರೆ ದೊಡ್ಡ ಪ್ರಿಂಟರ್ಗಳು ವಿಭಿನ್ನವಾಗಿರುತ್ತವೆ, ಏಕೆಂದರೆ ಅವುಗಳು ಅನೇಕ ಕಾರ್ಯವಿಭಾಗಗಳನ್ನು ಹೊಂದಿರುತ್ತವೆ ಮತ್ತು ಅವುಗಳು ಆಗಾಗ್ಗೆ ರಿಪೇರಿಗೆ ಬರಬಹುದು, ಆಗಾಗ್ಗೆ ಸರ್ವಿಸ್ ನ ಅಗತ್ಯ ಬೀಳಬಹುದು. ಆದರೆ ಈ ಚಿಕ್ಕ ಲೇಸರ್ ಪ್ರಿಂಟರ್ಗಳಲ್ಲಿ ನೀವು ಇಷ್ಟು ನಿರ್ವಹಣೆ ಮಾಡಿದರೆ ಸಾಕಾಗುತ್ತದೆ. ಸ್ಟೇಪಲ್ ಮಾಡಿದ ಪೇಜ್ಗಳ ಮೇಲೆ ಮುದ್ರಿಸಿದರೆ, ಕಳಪೆ ಗುಣಮಟ್ಟದ ಅಥವಾ ಒದ್ದೆಯಾದ ಟೋನರ್ ಅನ್ನು ಬಳಸಿದರೆ ಟೆಫ್ಲಾನ್ ಸಾಮಾನ್ಯವಾಗಿ ಹಾನಿಗೊಳಗಾಗುತ್ತದೆ. ಸರಿ, ಹೇಗಾದರೂ ನಿಮ್ಮ ಟೆಫ್ಲಾನ್ ಹಾನಿಗೊಳಗಾದರೆ ನೀವು ಉತ್ತಮ ಪ್ರಿಂಟರ್ ಟೆಕ್ನಿಷಿಯನ್ ಗಳಿಂದ ಸರ್ವಿಸ್ ಮಾಡಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಅದರ ನಂತರ ಪ್ರಿಂಟರ್ ಸರಿ ಹೋಗುತ್ತದೆ. ಸರಿ, ಟೆಫ್ಲಾನ್ ರೋಲ್ ಹಾಳಾಗಿದೆ ಎಂದು ನಿಮಗೆ ಯಾವಾಗ ಗೊತ್ತಾಗುತ್ತದೆ? ಕನಿಷ್ಠ ನೀವು ಇಷ್ಟು ಜ್ಞಾನವನ್ನು ಹೊಂದಿರಬೇಕು. ನೀವು ನಿರ್ದಿಷ್ಟ ದೂರಿನೊಂದಿಗೆ ತಂತ್ರಜ್ಞರ ಬಳಿಗೆ ಹೋದರೆ ಮತ್ತು ನೀವು ಕೆಲವು ತಾಂತ್ರಿಕ ಪದಗಳನ್ನು ವಿವರಿಸಿದರೆ ನಿಮ್ಮನ್ನು ಏಮಾರಿಸುವುದು ಅಷ್ಟು ಸುಲಭವಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮಗೆ ಮೋಸ ಮಾಡುವ, ನಿಮ್ಮಿಂದ ಹೆಚ್ಚು ಶುಲ್ಕ ಪಡೆಯುವ ಸಾಧ್ಯತೆಗಳು ಸಹ ಕಡಿಮೆಯಾಗುತ್ತದೆ. ಎಲ್ಲಾ ತಂತ್ರಜ್ಞರು ಈ ರೀತಿ ಇರುವುದಿಲ್ಲ ಎಂದು ನನಗೆ ತಿಳಿದಿದೆ, ಆದರೂ ನಿಮ್ಮ ಹುಷಾರಿನಲ್ಲಿರುವುದು ಒಳ್ಳೆಯದು. ಟೆಫ್ಲಾನ್ ರೋಲ್ ಹಾನಿಗೊಳಗಾದಾಗ ಕಾಗದದ ಔಟ್ಪುಟ್ ಟ್ರೇ ಬಳಿ ಹೊರಬರುವ ಹಂತದಲ್ಲಿ ಪ್ರಿಂಟರ್ನೊಳಗೆ ಕಾಗದವು ಸಿಕ್ಕಿ ಹಾಕಿಕೊಳ್ಳುತ್ತದೆ. ಈ ರೀತಿ ಪೇಪರ್ ಜಾಮ್ ಆದಾಗ ನೀವು ಯಾವಾಗಲೂ ಪ್ರಿಂಟರ್ ನಿಂದ ಟೋನರ್ ಅನ್ನು ಹೊರಗೆ ತೆಗೆದು ಅದರ ನಂತರವೇ ಈ ರೀತಿ ಪೇಪರ್ ಅನ್ನು ತೆಗೆಯಬೇಕು. ಟೆಫ್ಲಾನ್ ಬದಲಾಯಿಸುವುದು ಅತ್ಯಂತ ಸಾಮಾನ್ಯವಾದ ಲೇಸರ್ ಪ್ರಿಂಟರ್ ಸರ್ವಿಸ್ ಆಗಿದೆ. ಮುಂದಿನ ಸಮಸ್ಯೆಯು ಪೇಪರ್ ಅನ್ನು ಪಿಕ್ ಮಾಡಲು ಸಾಧ್ಯವಾಗದಿರಬಹುದು. ಇದು ಮಧ್ಯದಲ್ಲಿ ಪೇಪರ್ ಜಾಮ್ ಆಗುವುದು ಅಲ್ಲ, ಪ್ರಿಂಟರ್ ಸಂಪೂರ್ಣವಾಗಿ ಪೇಪರ್ ಅನ್ನು ಪಿಕ್ ಮಾಡಲು ಸಾಧ್ಯವಾಗದೆ ಹಾಗೆ ಇರುತ್ತದೆ. ಅಂದರೆ ಪೇಪರ್ ಪಿಕಪ್ ರಬ್ಬರ್ ಅನ್ನು ಬದಲಾಯಿಸಿದ ನಂತರವೂ ಪೇಪರ್ ಪಿಕ್ ಆಗುವುದಿಲ್ಲ. ಹೆಚ್ಚಿನ ಬಾರಿ ಈ ರಬ್ಬರ್ ಅನ್ನು ಬದಲಾಯಿಸಿದರೆ ಈ ಸಮಸ್ಯೆ ಪರಿಹಾರವಾಗಬಹುದು. ಆದರೆ ರಬ್ಬರ್ ಬದಲಾಯಿಸಿದ ನಂತರವೂ ಇದು ಮುಂದುವರಿದರೆ ಅದಕ್ಕೆ ಕಾರಣ ಸಾಲಿನಾಯ್ಡ್ ರಿಲೇ ಎಂಬ ಒಂದು ಕಾಂಪೊನೆಂಟ್ ಹಾಳಾಗಿರುವುದು. ಇದು ಕೆಳಗಡೆ ಬಲಭಾಗದಲ್ಲಿರುವ ಪ್ರಿಂಟರ್ ನ ಒಳಗೆ ಇಲ್ಲಿ ಇರುತ್ತದೆ. ಇದೇನಾದರೂ ಹಾಳಾಗಿದ್ದರೆ ಬದಲಾಯಿಸಬೇಕಾಗುತ್ತದೆ. ಇದಕ್ಕಾಗಿ ನೀವು ಮತ್ತೆ ತಂತ್ರಜ್ಞರ ಸಹಾಯವನ್ನು ತೆಗೆದುಕೊಳ್ಳಬೇಕು. ಇದನ್ನು ಮಾಡಲು ಸಹ ನಾನು ನಿಮಗೆ ಶಿಫಾರಸು ಮಾಡುವುದಿಲ್ಲ. ನೀವು ಪ್ರಿಂಟರ್ ಅನ್ನು ರಿಪೇರಿ ಮಾಡುವ ಬದಲು ಪ್ರಿಂಟರ್ ರಿಪೇರಿಗೆ ಬರುವ ವಿವಿಧ ಸಾಧ್ಯತೆಗಳನ್ನು ಮಾತ್ರ ಇಲ್ಲಿ ವಿವರಿಸುತ್ತಿದ್ದೇನೆ. ಲೇಸರ್ ಪ್ರಿಂಟರ್ ನ ಮುಂದಿನ ಸಮಸ್ಯೆಯು ಪ್ರಿಂಟರ್ ನ ಗೇರ್ ಅಸೆಂಬ್ಲಿ ಸ್ಥಗಿತದಿಂದಾಗಿ ಸಂಭವಿಸಬಹುದಾದ ತೀವ್ರವಾದ ಪೇಪರ್ ಪಿಕಪ್ ಸಮಸ್ಯೆಗಳು ಸಂಭವಿಸಬಹುದು. ಈ ಸರ್ವಿಸ್ ಸಾಕಷ್ಟು ದುಬಾರಿಯಾಗಬಹುದು. ಇದಲ್ಲದೆ ಕೆಲವೊಮ್ಮೆ ವೋಲ್ಟೇಜ್ ಏರಿಳಿತಗಳು, ಸರ್ಕ್ಯೂಟ್ ಸಮಸ್ಯೆಗಳು ಮತ್ತು ಇತರೆ ಸಮಸ್ಯೆಗಳಿಂದ ಉಂಟಾಗಬಹುದಾದ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಪ್ರಿಂಟರ್ ಹಾಳಾಗಬಹುದು. ಫ್ಯೂಸಿಂಗ್ ಯೂನಿಟ್ ಸಂಪೂರ್ಣ ಸ್ಥಗಿತಕ್ಕೊಳಗಾದರೆ ಖಾಲಿ ಪ್ರಿಂಟ್ಔಟ್ ಗಳಿಗೆ ಅದು ಕಾರಣವಾಗುತ್ತದೆ. ಇವೆಲ್ಲವೂ ನಿಮ್ಮ ನಿಯಂತ್ರಣದಿಂದ ಹೊರಗಿದೆ. ನಾವು ಈ ವಿಡಿಯೋದಲ್ಲಿ ತಿಳಿಸಿರುವುದು ಬಹುಶಃ ನೀವು ಮಾಡಿದ ತಪ್ಪುಗಳಿಂದಾಗಿ ಸಂಭವಿಸಿರಬಹುದಾದ ಸಮಸ್ಯೆಗಳು ಮತ್ತು ಅವುಗಳನ್ನು ನೀವು ಹೇಗೆ ನಿಭಾಯಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸಿಕೊಟ್ಟಿದ್ದೇವೆ. ನೀವು ಪ್ರಿಂಟರ್ ಅನ್ನು ಸರಿಯಾಗಿ ನಿರ್ವಹಿಸಿದರೆ ಸಾಮಾನ್ಯವಾಗಿ ಕನಿಷ್ಠ 5 ವರ್ಷಗಳವರೆಗೆ ಸರ್ವಿಸ್ ಮಾಡಿಸುವ ಅಗತ್ಯ ಬೀಳುವುದಿಲ್ಲ.